ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ದಿನದಿಂದ ದಿನಕ್ಕೆ ವ್ಯಾಪಕವಾಗ್ತಾ ಇದೆ ವಾಯು ಮಾಲಿನ್ಯ. ಪರಿಸ್ಥಿತಿ ಕೂಡ ಗಂಭೀರವಾಗ್ತಾ ಇದೆ. ಚಿಂತಾಜನಕ ಸ್ಥಿತಿಯಲ್ಲಿ ದೆಹಲಿಯ ವಾಯು ಗುಣಮಟ್ಟ ಇರುವಂಥದ್ದು. AQI 500ರ ಗಡಿ ದಾಟಿದೆ ವಾಯು ಗುಣಮಟ್ಟ. ದೆಹಲಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತಪರಾಕಿ. AQI 300ಕ್ಕಿಂತ ಕಮ್ಮಿ ಆದರೂ ಕೂಡ 4ನೇ ಹಂತದ ಕ್ರಮ ಸಡಿಲಗೊಳಿಸುವಂತಿಲ್ಲ ಅನ್ನುವಂತಹ ಸೂಚನೆ. ಅಗತ್ಯ ವಸ್ತುಗಳ ಟ್ರಕ್ ಅನ್ನು ಹೊರತುಪಡಿಸಿ ಉಳಿದ ಟ್ರಕ್ಕುಗಳಿಗೆ ನಿರ್ಬಂಧವನ್ನು ಹೇರಲಾಗಿದೆ. ದೆಹಲಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ಪಾಸ್ ಮಾಡಿರುವಂಥದ್ದು. 12ನೇ ತರಗತಿಯವರೆಗೂ ಎಲ್ಲ ಕ್ಲಾಸ್ಗಳ ಬಂದ್ಗೆ ಆದೇಶವನ್ನು ಹೊರಡಿಸಿದೆ. ದೆಹಲಿ NCR ಶಾಲೆಗಳಿಗೆ ರಜೆಯನ್ನು ಕೊಟ್ಟು ಆದೇಶವನ್ನು ಹೊರಡಿಸಿರುವಂತಹದ್ದು. ಈ ಮೂಲಕ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ದಿನದಿಂದ ದಿನಕ್ಕೆ ಮಿತಿ ಮೀರ್ತಾ ಇದೆ ವಾಯು ಮಾಲಿನ್ಯ. ಪರಿಸ್ಥಿತಿ ಗಂಭೀರವಾಗಿದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ವಾಯು ಮಾಲಿನ್ಯ ಎಷ್ಟರ ಮಟ್ಟಿಗಿದೆ ಅಂದರೆ ರಸ್ತೆಗಳೇ ಕಾಣದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಿನ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಸದ್ಯ ದೆಹಲಿಯಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. ಇದು ಬೆಳಗ್ಗಿನ ಜಾವದ ದೃಶ್ಯ ಅಲ್ಲ, ಸಂಜೆ 3:58 ದೃಶ್ಯ ಇದು. ರೋಡೇ ಕಾಣಿಸದಂತಹ ಪರಿಸ್ಥಿತಿ ವಾಯು ಮಾಲಿನ್ಯದಿಂದ ನಿರ್ಮಾಣವಾಗಿರುವಂಥದ್ದು. AQI ಅಂದರೆ ಏರ್ ಕ್ವಾಲಿಟಿ ಇಂಡೆಕ್ಸ್, ವಾಯು ಗುಣಮಟ್ಟದ ಸೂಚ್ಯಾಂಕ 500ರ ಗಡಿ ದಾಟಿರುವಂತಹದ್ದು. ಪ್ರತಿ ಬಾರಿ ಚಳಿಗಾಲದಲ್ಲಿ ದೆಹಲಿಯಲ್ಲಿ ಇದೇ ರೀತಿಯ ಸಮಸ್ಯೆ, ಇದೇ ರೀತಿಯ ಪರಿಸ್ಥಿತಿ. ಈಗ ಮತ್ತೊಮ್ಮೆ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಅದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆಯೇ ಕಾಣಿಸದೇ ಇರುವಂತಹ ಪರಿಸ್ಥಿತಿ. ಬೆಳಗ್ಗಿನ ಜಾವ ಈ ರೀತಿಯ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಬಟ್ ಹಗಲೇನೆ ಈ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ ದೆಹಲಿಯಲ್ಲಿ. ಹಾಗಾಗಿ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುವುದಕ್ಕೆ ದೆಹಲಿ ಸರ್ಕಾರ ಮುಂದಾಗಿದೆ. ಸುಪ್ರೀಂ ಕೋರ್ಟ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಸರ್ಕಾರವನ್ನು ತಿವಿಯುವಂತಹ ಕೆಲಸವನ್ನು ಮಾಡಿದೆ. ಹಾಗಾದರೆ ಏನೆಲ್ಲ ನಿಯಮಗಳನ್ನು ಜಾರಿಗೆ ತಂದಿದ್ದಾರೆ ಈ ವಾಯು ಮಾಲಿನ್ಯವನ್ನು ನಿಯಂತ್ರಣ ಮಾಡುವಂತಹ ನಿಟ್ಟಿನಲ್ಲಿ ಅಂಥೇಳಿ ನೋಡ್ತಾ ಹೋಗೋಣ. ದೇಶದ ರಾಜಧಾನಿ ದೆಹಲಿಯಲ್ಲಿ ವಾಯು ಮಾಲಿನ್ಯ ಈ ಹಿಂದಿನ ಎಲ್ಲ ದಾಖಲೆಗಳನ್ನು ಕೂಡ ಮುರಿದು ಮುಂದುವರಿತಾ ಇದೆ. ಹಾಗಾದರೆ ಏನೆಲ್ಲ ನಿಯಮ ಜಾರಿಗಿದೆ? PUC ವರೆಗಿನ ಶಾಲಾ ಕಾಲೇಜುಗಳು ಬಂದ್, ವರ್ಕ್ ಫ್ರಮ್ ಹೋಮ್ಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥದ್ದು. ಸರ್ಕಾರಿ ಖಾಸಗಿ ಕಚೇರಿಗಳ 50% ಸಿಬ್ಬಂದಿಗೆ ವರ್ಕ್ ಫ್ರಮ್ ಹೋಮನ್ನು ಕೊಟ್ಟಿದೆ. ಇನ್ನು ಟ್ರಕ್ಗಳಿಗೆ ನೋ ಎಂಟ್ರಿ, CNG ಎಲೆಕ್ಟ್ರಿಕ್ ಟ್ರಕ್ಗಳಿಗೆ ವಿನಾಯಿತಿಯನ್ನು ಕೊಟ್ಟಿರುವಂತಹದ್ದು. ಅದರ ಜೊತೆಗೇನೆ ಭಾರೀ ಡೀಸೆಲ್ ವಾಹನಗಳ ಬಳಕೆಗೆ ನಿಷೇಧವನ್ನು ಹೇರಲಾಗಿದೆ. ಅಗತ್ಯ ವಸ್ತು ಸಾಗಾಣಿಕೆಯ ವಾಹನಗಳಿಗೆ ಮಾತ್ರ ವಿನಾಯಿತಿಯನ್ನು ಕೊಟ್ಟಿರುವಂಥದ್ದು. NCRನಲ್ಲಿ ಕೈಗಾರಿಕೆಗಳು ಬಂದ್, ಹಾಲು, PNG ಇಂಧನ, ವೈದ್ಯಕೀಯ ಉದ್ಯಮಿಗಳಿಗೆ ಮಾತ್ರ ವಿನಾಯಿತಿಯನ್ನು ಕೊಡಲಾಗಿದೆ. ಕಟ್ಟಡ, ಸೇತುವೆ, ಹೈವೇ, ಪೈಪ್ಲೈನ್ ನಿರ್ಮಾಣ, ತೆರವು ಚಟುವಟಿಕೆಯನ್ನು ಕೂಡ ಬಂದ್ ಮಾಡಲಾಗಿದೆ. ಡೀಸೆಲ್ ಜನರೇಟರ್ ಬಳಕೆಯ ಮೇಲೆ ನಿಷೇಧವನ್ನು ಹೇರಲಾಗಿದೆ. ಇದು ಸದ್ಯ ದೆಹಲಿಯಲ್ಲಿ ವಾಯು ಮಾಲಿನ್ಯವನ್ನು ನಿಯಂತ್ರಣ ಮಾಡಲಿಕ್ಕೆ ಅಲ್ಲಿನ ಸರ್ಕಾರ ವಿಧಿಸಿರುವಂತಹ ನಿಯಮ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದೆಹಲಿಯಿಂದ. ಶಬೀರ್, ದಿನದಿಂದ ದಿನಕ್ಕೆ ವಾಯು ಮಾಲಿನ್ಯ ವಿಪರೀತವಾಗ್ತಾ ಇದೆ, ಪರಿಸ್ಥಿತಿ ಚಿಂತಾಜನಕವಾಗ್ತಾ ಇದೆ. ವಾಯು ಮಾಲಿನ್ಯವನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳ ಮೊರೆ ಹೋಗಿದೆ ದೆಹಲಿ ಸರ್ಕಾರ? ಜೊತೆಗೆ ಸದ್ಯಕ್ಕೆ ದೆಹಲಿಯಲ್ಲಿ ಪರಿಸ್ಥಿತಿ ಹೇಗಿದೆ ಅಂಥೇಳಿ. ಪ್ರೇಮ್, ಈಗಾಗಲೇ ವಾಯು ಮಾಲಿನ್ಯವನ್ನು ನಿಯಂತ್ರಿಸುವಂಥ ದೃಷ್ಟಿಯಿಂದ ಸಾಕಷ್ಟು ಮಹತ್ವದ ಕ್ರಮಗಳನ್ನು ದೆಹಲಿ ಸರ್ಕಾರ ತೆಗೆದುಕೊಂಡಿದೆ. ಮಾಲಿನ್ಯ ನಿಯಂತ್ರಣವನ್ನು ಮಾಡುವಂಥ ನಿಟ್ಟಿನಲ್ಲಿ 4-5 ಹಂತಗಳಲ್ಲಿ ಉಪಕ್ರಮಗಳನ್ನು ತೆಗೆದುಕೊಳ್ಳಲಾಗಿತ್ತು. ಈಗ 4ನೇ ಹಂತದ ಕ್ರಮಗಳನ್ನು ಕೂಡ ಜರುಗಿಸಲಾಗಿರುವಂಥದ್ದು. ದೆಹಲಿಯಲ್ಲಿ ಅನಗತ್ಯವಾಗಿ ಯಾವುದೇ ರೀತಿಯಾದಂಥ ಕಮರ್ಷಿಯಲ್ ವೆಹಿಕಲ್ಗಳು ಓಡಾಟ ಆಗಬಾರ್ದು. ಇದರ ಜೊತೆಗೆ ಹೊರಗಡೆಯಿಂದ ದೆಹಲಿಗೆ ಬರುವಂಥ ಕಮರ್ಷಿಯಲ್ ವೆಹಿಕಲ್ಗಳ ಮೇಲೂ ಕೂಡ ನಿಷೇಧವನ್ನು ಹೇರಲಾಗಿದೆ. ಕೇವಲ CNG ಅದರ ಜೊತೆಗೆ EV ವೆಹಿಕಲ್ಗಳಿದ್ರೆ ಮಾತ್ರ ಅವುಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಜೊತೆಗೆ ಅಗತ್ಯ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರುವಂತಹ ವಾಹನಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇದರ ಜೊತೆಗೆ PUC ತನಕ ಶಾಲಾ ಕಾಲೇಜುಗಳಿಗೆ ವಿನಾಯಿತಿಯನ್ನು ಕೊಡಲಾಗಿರುವಂಥದ್ದು. ಆನ್ಲೈನ್ ಕ್ಲಾಸ್ಗಳನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಲಾಗಿದೆ. ಮುಖ್ಯವಾಗಿ ದೆಹಲಿಯಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ಸಂಜೆ 4 ಗಂಟೆ ಸಮಯ.
ನೀವು ಒಂದು ಸಲ ನಾನೀಗ ಕರ್ತವ್ಯ ಪಥ್ನಲ್ಲಿದ್ದೀನಿ, ನೀವು ನನ್ನ ಎದುರಿಗಿರುವಂಥ ಸ್ಥಳ ಏನಿದೆ ಇದು ದೆಹಲಿಯ ಮಹತ್ವದ ಸ್ಥಳಗಳಲ್ಲಿ ಒಂದಾಗಿರುವಂಥದ್ದು, ದೆಹಲಿಯ ನಾರ್ತ್ ಮತ್ತು ಸೌತ್ ಬ್ಲಾಕ್ ಆಗಿರುವಂಥದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಚೇರಿಯ ಆದಿಯಾಗಿ ಪ್ರಮುಖ ಎಲ್ಲ ಮಿನಿಸ್ಟರ್ಗಳ ಪೋರ್ಟ್ಫೋಲಿಯೋಗಳಿರುವಂಥ ಸಚಿವಾಲಯಗಳು ಇಲ್ಲೇ ಇರುವಂಥದ್ದು. ಇದರ ಜೊತೆಗೆ ಹೊಂದಿಕೊಂಡಂತೆ ರಾಷ್ಟ್ರಪತಿ ಭವನವು ಕೂಡ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಬಹುಶಃ ದೃಶ್ಯಗಳಲ್ಲಿ ಕೂಡ ನೀವು ನೋಡ್ಬೋದು ಮಾಲಿನ್ಯದ ತೀವ್ರತೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಅನ್ನುವಂಥದ್ದು. ಎದುರಿಗಿರುವಂತಹ ಯಾವುದೇ ಅದು ಕಟ್ಟಡ ಆಗಿರ್ಬೋದು, ವಸ್ತು ಆಗಿರ್ಬೋದು, ಅದು ಏನೇ ಆಗಿರ್ಬೋದು, ಸ್ಪಷ್ಟವಾಗಿ ಗೋಚರಿಸದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಒಂದು ರೀತಿ ಹೊಗೆ ಮುಸುಕಿನಿಂದ ಆವರಿಸ್ಕೊಂಡಿರುವಂಥದ್ದನ್ನು ಕೂಡ ನೀವು ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ. ನಮಗೆ ಇಲ್ಲಿಂದ ಭಾಳ ಹತ್ತಿರ ಅಂದರೆ ಇಲ್ಲಿಂದ 200 ಮೀಟರ್ ದೂರದಲ್ಲಿ ನಮಗೆ ಏನು ಸೌತ್ ಬ್ಲಾಕ್ ಮತ್ತು ನಾರ್ತ್ ಬ್ಲಾಕ್ ಇರುವಂಥದ್ದು. ಇಲ್ಲಿ ನಿಂತರೆ ಕ್ಯಾಮ್ರಾ ಕಣ್ಣಿಗೂ ಕೂಡ ಅದು ಕಾಣಿಸದೇ ಇರೋಷ್ಟು ಮರೆಯಾಗಿ ಹೋಗಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಆ ಪರಿಪ್ರಮಾಣದಲ್ಲಿ ಹೊಗೆ ತುಂಬಿಕೊಂಡಿರುವಂಥದ್ದು. ಮುಖ್ಯವಾಗಿ ಇಲ್ಲಿ ಏನು ಅಂದರೆ ದೆಹಲಿಯಲ್ಲಿ ಚಳಿಗಾಲ ಆಗಿರುವಂಥ ಹಿನ್ನೆಲೆಯಲ್ಲಿ ಒಂದು ರೀತಿ ಮಂಜು ಮುಸುಕಿದ ವಾತಾವರಣ ಇದೆ. ಈ ಮಂಜಿನೊಂದಿಗೆ ಮಾಲಿನ್ಯಯುಕ್ತ ಗಾಳಿ ಸೇರ್ಕೊಂಡಿರುವಂಥದ್ದು. ಹೀಗಾಗಿ ಭಾಳಷ್ಟು ದೊಡ್ಡ ಸಮಸ್ಯೆ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ನಾನು ಮುಖ್ಯವಾಗಿ ದೆಹಲಿಯ ಕೇಂದ್ರ ಬಿಂದು ಇಂಡಿಯಾ ಗೇಟ್, ಯಾರೇ ಬಂದರೂ ಕೂಡ ದೆಹಲಿಯಲ್ಲಿ ಇಂಡಿಯಾ ಗೇಟ್ ನೋಡಬೇಕು ಅಂತ ಬಯಸ್ತಾರೆ. ಇಂಡಿಯಾ ಗೇಟ್ನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತೀನಿ. ಕರ್ತವ್ಯ ಪಥ್ನ ದಾರಿಯನ್ನು ಹಿಡಿದು ನೋಡಿದ್ರೆ ನಿಮಗೆ ಈ ಜಾಗದಲ್ಲಿ ಇಂಡಿಯಾ ಗೇಟ್ ಕಾಣಿಸ್ಬೇಕು. ಅಂದರೆ ರಾಷ್ಟ್ರಪತಿ ಭವನದ ಮುಂದೆ ನಿಂತ್ಕೊಂಡ್ರೆ ನೇರವಾಗಿ ಕರ್ತವ್ಯ ಪಥ್, ಅಲ್ಲಿಂದ ಇಂಡಿಯಾ ಗೇಟ್ ನೇರವಾಗಿ ಕಾಣಿಸ್ಬೇಕು ಅನ್ನುವಂಥ ಡಿಸೈನ್ನಲ್ಲಿ ಆ ಒಂದು ಏನು ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿರುವಂಥದ್ದು. ಆದರೆ ಮಾಲಿನ್ಯದ ತೀವ್ರತೆ ನೋಡಿ, ಇಂಡಿಯಾ ಗೇಟ್ ಅಲ್ಲಿ ಇದೆ ಅನ್ನುವಂತಹ ಸಣ್ಣ ಕುರುಹು ಕೂಡ ಕಾಣದಂತಹ ಸನ್ನಿವೇಶ ಅಲ್ಲಿ ನಿರ್ಮಾಣ ಆಗಿರುವಂಥದ್ದು. ಮುಂದೆ ಒಂದು ರಸ್ತೆ ಇದೆ, ಆ ರಸ್ತೆಯು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇಲ್ಲ. ಒಂದು ರೀತಿ ವಿಸಿಬಿಲಿಟಿ ಅನ್ನುವಂಥದ್ದು ಬಹಳಷ್ಟು ಕಡಿಮೆ ಆಗಿದೆ, 500 ಮೀಟರ್ಗಿಂತ ಕಡಿಮೆ ಆಗಿರುವಂಥದ್ದು. ಹೀಗಾಗಿ ಟ್ರೈನ್ಗಳು ಕೂಡ ಸ್ಪಷ್ಟವಾಗಿ ಓಡಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವಿಮಾನಗಳ ಹಾರಾಟದಲ್ಲೂ ಕೂಡ ಸಾಕಷ್ಟು ವಿಳಂಬ ಆಗ್ತಾ ಇರುವಂಥದ್ದು. ದೆಹಲಿಯಲ್ಲಿ ಸದ್ಯಕ್ಕೆ AQI ಅಂದರೆ ಏರ್ ಕ್ವಾಲಿಟಿ ಇಂಡೆಕ್ಸ್ 500 ಇರುವಂಥದ್ದು. ಸಾಮಾನ್ಯವಾಗಿ ಇದು ಸಾಮಾನ್ಯ ಜನರಿಗೆ ಗೊತ್ತಾಗಲ್ಲ 500 ಅಂದರೆ ಏನು, 600 ಅಂದರೆ ಏನು ಅಂತ. ಒಬ್ಬ ಮನುಷ್ಯ ಉಸಿರಾಡಲಿಕ್ಕೆ ಏರ್ ಕ್ವಾಲಿಟಿ ಇಂಡೆಕ್ಸ್ನಲ್ಲಿ 50ಕ್ಕಿಂತ ಕೆಳಗಡೆ ಇರಬೇಕು. 50ರಿಂದ 100 ಇದ್ದರೆ ಅದು ಮಧ್ಯಮ ಕ್ರಮಾಂಕ ಅಂತ ಕರೆಸ್ಕೊಳ್ಳುತ್ತೆ. 100ಕ್ಕಿಂತ ಹೆಚ್ಚು ಇದ್ದರೆ ಅದು ಮನುಷ್ಯ ಉಸಿರಾಡಲಿಕ್ಕೆ ಸೂಕ್ತವಲ್ಲದ ಗಾಳಿ ಅನ್ನುವಂಥದ್ದು ವಿಜ್ಞಾನಿಗಳು ಹೇಳುವಂಥದ್ದು. ದೆಹಲಿಯಲ್ಲಿ ಈಗ 500ರ ಗಡಿ ದಾಟಿದೆ ಅಂದರೆ ಗಾಳಿ ಯಾವ ರೀತಿಯಲ್ಲಿ ಪ್ರದೂಷಣೆ ಆಗಿದೆ, ಮಾಲಿನ್ಯ ಆಗಿದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಒಂದು ರೀತಿ ಏರ್ ಎಮರ್ಜೆನ್ಸಿ ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ, ಆ ರೀತಿಯಾದಂಥ ಸನ್ನಿವೇಶಗಳು ನಿರ್ಮಾಣ ಆಗಿದೆ. ಹೊರಗಡೆ ನೀವು ಓಡಾಡಬೇಕಾದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಮಗೂ ಕೂಡ ಕಣ್ಣುರಿಯಾಗುವಂಥದ್ದು, ಗಂಟಿನಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಒಂದು ರೀತಿ ಅರ್ಧ ತಲೆ ನೋವು ರೀತಿ ಅಂತ ಕಾಣಿಸ್ಕೊಳ್ಳುವಂಥದ್ದು, ಅಸ್ತಮ ಪೇಷಂಟ್ಗಳಿದ್ರೆ ಅವ್ರಿಗೆ ಉಸಿರಾಡಲಿಕ್ಕೆ ಸಮಸ್ಯೆ ಆಗುತ್ತೆ. ಆ ರೀತಿಯಾದಂಥ ಸನ್ನಿವೇಶಗಳು ಸದ್ಯಕ್ಕೆ ದೆಹಲಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಒಂದು ವೇಳೆ ಇದೇ ಕಂಡೀಷನ್ ಇನ್ನೂ ಮುಂದುವರೆದ್ರೆ ಬಹುಶಃ ಅದೊಂದು ರೀತಿ ಹೆಲ್ತ್ ಎಮರ್ಜೆನ್ಸಿ ಅಂತಲೇ ಕರಿಬೋದು. ಆ ರೀತಿಯಾದಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇದೆ. ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಕೂಡ ತೀವ್ರವಾದಂತಹ ತರಾಟೆಯನ್ನು ಇವತ್ತು ದೆಹಲಿ ಸರ್ಕಾರಕ್ಕೂ ಕೂಡ ತೆಗೆದುಕೊಂಡಿದೆ. ಈಗ 4ನೇ ಹಂತದ ಉಪಕ್ರಮಗಳನ್ನೇನು ಜಾರಿ ಮಾಡಲಾಗಿದೆ ಅದು AQI 300ಕ್ಕೆ ಬಂದರೂ ಕೂಡ ನಮ್ಮ ಅನುಮತಿ ಇಲ್ಲದೆ ಇಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅಂದರೆ 1-2 ದಿನಗಳ ಕಾಲ ನಿಯಮಗಳನ್ನ ಜಾರಿಗೆ ತರೋದು, ಸ್ವಲ್ಪ ಮಾಲಿನ್ಯ ಕಡಿಮೆ ಆದ ತಕ್ಷಣ ಮತ್ತೆ ನಿಯಮಗಳನ್ನು ಸಡಿಲಗೊಳಿಸೋದು, ಇದಾಗಬಾರ್ದು. ಒಂದು ಹಂತಕ್ಕೆ ಸಂಪೂರ್ಣವಾಗಿ ಮಾಲಿನ್ಯ ನಿಯಂತ್ರಣವರೆಗೂ ಬರೋವರೆಗೂ ಕೂಡ ಕಠಿಣ ಕ್ರಮಗಳು ಜಾರಿಯಲ್ಲಿ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಆದೇಶ ಕೊಟ್ಟಿದೆ. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ದೆಹಲಿಯಲ್ಲಿ ವಾಯು ಮಾಲಿನ್ಯ ಹಿಂದಿನ ದಾಖಲೆಗಳೆಲ್ಲ ಮುರಿದು ನಾಗಾಲೋಟವನ್ನು ಮುಂದುವರೆಸಿದೆ. ಈಗಾಗಲೇ 4ನೇ ಹಂತದ ಕ್ರಮಗಳನ್ನು ಕೂಡ ಅಲ್ಲಿನ ಸರ್ಕಾರ ತೆಗೆದುಕೊಂಡಿರುವಂತಹದ್ದು. ಸುಪ್ರೀಂ ಕೋರ್ಟ್ ಕೂಡ ಯಾವುದೇ ಕಾರಣಕ್ಕೂ ವಾಯು ಮಾಲಿನ್ಯ ಕಡಿಮೆ ಆಯಿತು ಅಂದ ತಕ್ಷಣ ನಿಯಮಗಳನ್ನು ಸಡಿಲಿಸುವಂತಹ ಕೆಲಸ ಮಾಡಬಾರ್ದು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದೆ. ಸದ್ಯಕ್ಕೆ ಪರಿಸ್ಥಿತಿ ಮಾತ್ರ ದೆಹಲಿಯಲ್ಲಿ ಚಿಂತಾಜನಕವಾಗಿರುವಂಥದ್ದು.